ಧರ್ಮಸ್ಥಳದಲ್ಲಿ ಶವ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಮಂಡ್ಯದ ಮೂಲದ ರಾಜು ಅನ್ನೋ ವ್ಯಕ್ತಿಯನ್ನು ವಿಚಾರಣೆಗೊಳಪಡಿಸಿದ್ರು. ಈಗ ರಾಜು ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಸ್ಐಟಿ ಅವರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿದ್ರು, ನಿಮ್ಮನ್ನು ವಿಚಾರಣೆ ಮಾಡಿದ್ರು, ಏನು ವಿಚಾರವಾಗಿ? ಎಸ್ಐಟಿ ಅಂದರೆ ಯಾರು ಸರ್? ಅದು ಪೊಲೀಸ್ ಅವ್ರು ಕರ್ಕೊಂಡು ಅವ್ರು ಕರ್ಕೋಗಿ ಸರ್ ಏನೇನಾಯ್ತು ಅಂತ ಕೇಳಿದ್ರು. ಸರ್ ನಮ್ಗೆ ಎಷ್ಟು ಜನ ಊತಾಕಿದ್ರು ಅಂತ ಕೇಳಿದ್ರು. ಸರ್ ನಾನು ಕೆಲ್ಸಕ್ಕೆ ಹೋಗಿ 7-8 ವರ್ಷ ಆಯಿತು. ನನಗೆ ಗೊತ್ತಿದ್ದು 2 ಸರ್ ಬಾಡಿ. ಒಂದು ಮರದಲ್ಲಿ ನ್ಯಾಣ ಕೊಂಡು ಇದ್ದೊಂದು, ಅದು ಮುಖ ಈಗ ಏನು ಸಿಗ್ತಾ ಇರಲಿಲ್ಲ, ಅದು ಜೆನ್ಸು. ಇನ್ನೊಂದು ಬಾಡಿ ನೀರಲ್ಲಿ ಬಿದ್ದಿತ್ತು, ಎಲ್ಲ ಹುಳ ಬಿದ್ದು ಕೊಳ್ತೋಗಿತ್ತು. ಅದು ಅದನ್ನು ಡಾಕ್ಟ್ರು ಬಂದರು, ಪೊಲೀಸ್ನವರು ಬಂದರು, ಆಂಬುಲೆನ್ಸ್ ಎಲ್ಲ ಬಂತು. ಅದನ್ನು ಕವರ್ ಮಾಡಿ ನಾವು ಜೀಪಲ್ಲಿ ಹಾಕಳ್ಸೋಣ ಸರ್. ನೀವು ಯಾವಾಗಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ? ಅಲ್ಲಿ ಅದು ಈಗ 4-5 ವರ್ಷ ಮಾಡಿದ್ದೆ ಸರ್ ಅಷ್ಟೇ. ಅಲ್ಲಿ ಯಾವ ಇಸ್ವಿ? ಅದೇನು ಗೊತ್ತಿಲ್ಲ ಸರ್, ನಮ್ಗೆ ಓದೇ ಇಲ್ಲ ನಾವು, ನಮ್ಗೇನು ಸರ್ ಗೊತ್ತು. ಸುಮಾರು ಎಷ್ಟು ವರ್ಷದಿಂದ ಮಾಡಿದ್ದು? ಈಗೊಂದು ಸರ್ ಒಂದು 10 ವರ್ಷ ಆಯ್ತು ಸರ್. ಈಗ 10 ವರ್ಷ 10 ವರ್ಷ ಆಯ್ತು ಸರ್. ಕೆಲಸ ಬಿಟ್ಟು 10 ವರ್ಷ ಆಯ್ತು ನಾನು. ಕೆಲಸ ಬಿಟ್ಟೆ. ಈಗ ದಿನ ಗಮನಿಸ್ತಾ ಇದ್ರಿ, ಟಿವಿಲೆಲ್ಲ ಬರ್ತಾ ಇದೆ ಈ ಧರ್ಮಸ್ಥಳದ ವಿಚಾರವಾಗಿ. ಏನು ಅನ್ಸುತ್ತೆ ಇದು ನೋಡಿದ್ರೆ ನಿಮಗೆ? ನನಗೆ ಸರ್ ಇದು ಇಲ್ದಿರೋದೆಲ್ಲ ಸ್ವಲ್ಪ ದನಿಗಳ ಮೇಲೆಲ್ಲ ಇದು ಮಾಡ್ತಾ ಇದ್ದಾರೆ ಸರ್. ಅದೆಲ್ಲ ತಪ್ಪಲ್ವ ಸರ್? ಇವಾಗ 100 ಜನ ಸುಮ್ಮನೆ ಅಲ್ಲ ಅಲ್ಲಿ ಇಲ್ಲಿ ಬಳಿತಾವ್ರೆ. ಯಾಕೆ ಸರ್ ಸುಮ್ಮನೆ? ಪಾಪ ಅವ್ರಿಗೆಲ್ಲ ಏನು ಕೆಲಸಗಳು ಇರ್ತದೆ ಏನು, ಇವರೆಲ್ಲ ಇಲ್ದಿರೋದನ್ನೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅಲ್ಲೊಬ್ಬ ವ್ಯಕ್ತಿ ಬಂದವರು ಮಾಸ್ಕ್ ಹಾಕೊಂಡು, ಅದೇ ಗೊತ್ತೇ. ಅವಾಗ ಗೊತ್ತಾ ನಿಮ್ಗೆ? ಅವರು ಪರಿಚಯ ಇದ್ದಾರಾ? ಪಕ್ಕದ ಮನೇನು ಅವನೇ ಅಡ್ರೆಸ್ ಕೊಟ್ಟಿರೋದು ನಮ್ದು. ಅಲ್ಲಿ ಪಕ್ಕದ ಮನೇಲಿ ಅಲ್ಲಿ ಪಕ್ಕದ ನಿಮ್ಮ ಜೊತೆಗೆ ಇದ್ರು. ಈಗ ನೀವು ಅವ್ರ ಜೊತೆಗೆ ಹೋಗಿ ಶವ ಊತಾಕೋದು ಆ ಕೆಲಸ ಮಾಡ್ತಿದ್ರ? ಅವ್ರು ಬರ್ತಾ ಇದ್ರಲ್ಲ ನಮ್ಮ ಜೊತೆಲಿ. ನಾವು ಒಬ್ಬ ನೀರಲ್ಲಿ ಮುಳುಗಿ ಎಲ್ಲ ಹುಡುಕಿ ತಗೋಬರಕಾದ. ಅವರು ಬರ್ತಾ ಇದ್ರು, ಅವ್ರ ಅಣ್ಣ ಬರ್ತಾ ಇದ್ರು. ಏನ್ ಕೆಲಸ ಮಾಡ್ತಿದ್ರಿ ನೀವು? ನಾವು ಕಸ ಗುಡ್ಸೋದೆ ಸರ್. ಎಲ್ಲಿ? ದೇವಸ್ಥಾನ 3 ತಿಂಗಳು, ಬಾಬಳಿ ಬೆಟ್ಟ 3 ತಿಂಗಳು, ದೇವಸ್ಥಾನ ಬಾಗಿಲಲ್ಲಿ 3 ತಿಂಗಳು, ನೇತ್ರಾವತಿ ಸ್ನಾನಘಟ್ಟ 3 ತಿಂಗಳು. ಆ ಥರ ಚೇಂಜ್ ಮಾಡ್ತಾ ಹೋಯ್ತಾ ಇದ್ದೇವೆ ಸರ್. ಅವ್ರು ಈಗ ನೀವು ಹೇಳಿದ್ರೆ ಹೆಸರು ಒಬ್ರು ಮಾಸ್ಕ್ ಹಾಕೊಂಡಿರೋರು, ಅವರು ಅಲ್ಲೇ ಕೆಲಸ ಮಾಡ್ತಾ ಇದ್ರ? ನಮ್ಮ ಜೊತೆಲೆ ಮಾಡ್ತಾ ಇದ್ದಿದ್ದು. ದೇವಸ್ಥಾನದವರೇ ಸಂಬಳ ಕೊಡ್ತಿದ್ರು? ನಮ್ಮ ಮಾಹಿತಿ ಕಚೇರಿ ದೇವಸ್ಥಾನದಲ್ಲಿ ಸಂಬಳ ಕೊಡ್ತಾ ಇದ್ದಿದ್ದು. ಯಾರು ಹೇಳ್ತಿದ್ರು ನಿಮ್ಗೆ ಶವ ಊತಾಕ್ಬೇಕು ಅಂತ ಹೇಳುವಂಥದ್ದು? ನಮ್ಮ ಮಾಹಿತಿ ಕಚೇರಿಯಿಂದ ಬಂದು ನಮ್ಗೆ ಕರೀತಾರೆ. ನಮ್ಗೆ ಕರೆದಾಗ ಅವಾಗ ಪೊಲೀಸ್ನವರು ಬರ್ತಾರೆ, ಆಮೇಲೆ ಡಾಕ್ಟ್ರುಗಳು ಬರ್ತಾರೆ. ಆವಾಗ ಎಲ್ಲ ನಾವು ಹುಡುಕಿ ತೆಗೆದು ಮಡಗಷ್ಟರಲ್ಲಿ ಆಂಬುಲೆನ್ಸಲ್ಲಿ ಬರುತ್ತೆ.